ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸ್ತಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಅಂಜನ ಬೇರೆ ಯಾವುದಲ್ಲ, ವಾಕ್ಯ. ಹಲೋ, ಎಷ್ಟು ನೀವು ವಾಕ್ಯವನ್ನು ಕೇಳ್ತೀರಿ, ಆತ್ಮದಲ್ಲಿ ನೀವು ಹೇಳುತ್ತೀರಿ, ಪ್ರಜ್ವಲಿಸ್ತೀರಿ, ಸರ್ವಾಯುಧಗಳು ನಿಮ್ಮ ಆತ್ಮಿಕ ಲೋಕದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತವೆ. ನೀತಿ ಎಂಬ ಬಟ್ಟೆ ನಿಮ್ಮ ಒಳಗೆ ಬರುತ್ತದೆ. ಆಲ್ರೆಡಿ ನೀವು ಕ್ರಿಸ್ತನಲ್ಲಿ ನೀತಿವಂತರು. ನೀತಿ ಎಂಬ ವಜ್ರ ಕವಚ, ರಕ್ಷಣೆ ಎಂಬ ಸ್ಥಿರಸ್ಥಾನ, ನಂಬಿಕೆ ಎಂಬ ಗುರಾಣಿ, ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನೀವು ಶಕ್ತರಾಗುತ್ತೀರಿ. ಹಲ್ಲೆಲೂಯಾ. ಸಮಾಧಾನದ ಸುವಾರ್ತೆಯನ್ನು ಸಾರುವಂತ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ. ಪವಿತ್ರಾತ್ಮನು ಕೊಡುವಂತ ನಿಮ್ಮ ಆತ್ಮದ ಒಳಗಿಂದ ಬರುವಂತ ವಾಕ್ಯಗಳನ್ನು ಕಥೆಯಾಗಿ ಮಾತಾಡ್ರಿ. ಪ್ರಿಯರೇ, ಸಮಟೈಮ್ಸ್ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಹೇಳ್ತೇನೆ. ಅನ್ಯ ಭಾಷೆಯಲ್ಲಿ ಮಾತಾಡಿದಾಗ ಏನಾಗ್ತದೆ, ಭಯದಲ್ಲಿ ಮಾತಾಡಿದಾಗ ಏನಾಗುವುದಿಲ್ಲ. ನಾನು ಯಾಕೆ ಅನ್ಯ ಭಾಷೆಯಲ್ಲಿ ಮಾತಾಡುತ್ತೇನೆ? ಐ ವಿಲ್ ಪಿಕ್ ರೈಟ್ ವರ್ಡ್ ಫ್ರಮ್ ಯರ್ ಸ್ಪಿರಿಟ್. ಯಾಕೆ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ತೇನೆ? ರೊಕೊಮ ಹಮ್ರೋದಲೆ ಹೇಲಬ ಶಕ್ರೋಂದ ರೊಕೊಮ ಅಮ್ರೋದೆ. ಯಾವಾಗ ನಾನು ಮಾತಾಡುತ್ತೇನೆ ನನ್ನ ಆತ್ಮಿಕ ಮನುಷ್ಯ ಆಕ್ಟಿವೇಟ್ ಆಗುತ್ತಾನೆ. ಯಾವಾಗ ನಾನು ಮಾತಾಡುತ್ತೇನೆ ನಾನು ರೈಟ್ ಆದ ವರ್ಡ್ಗಳನ್ನು ಪಿಕ್ ಮಾಡ್ತೇನೆ ಸ್ಪಿರಿಟ್ನಿಂದ. Then I speak. ಅದಕ್ಕೆ ಅನ್ಯ ಭಾಷೆ ಮಾತಾಡು. ಹಲ್ಲೆಲೂಯಾ. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುತ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು. ಲೇಬಾ ಶಕ ರಬ ಶಕಬ ಲಿಬ್ರೋ ಶಹಮ್ರೋಂದಲೆ ಹೇ ಲಖ ಶಕಬಕದ. ಯಾರು ಮಾತಾಡ್ತಾರೆ? ನನ್ನ ಆತ್ಮವು ಮಾತಾಡುವುದು. ನನ್ನ ಬುದ್ಧಿಯು ನಿಷ್ಫಲವಾಗಿರು. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಸ್ಪೀಕ್ ಇನ್ ಅನ್ನೋನ್ ಟಂಗ್. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಎಷ್ಟು ಮಂದಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಿ? ಎಷ್ಟು ಹೊತ್ತು ಮಾತಾಡ್ತಾ ಇದ್ದೀರಿ? ಡೋಂಟ್ ಬಿ ಡಿಸ್ಕರೇಜ್. ದೇವರು ಆಲ್ರೆಡಿ ಆ ವರವನ್ನು ಕೊಡಲಿಕ್ಕೆ ಸಿದ್ಧವಿದ್ದಾನೆ. ಇಟ್ ಇಸ್ ವೇಟಿಂಗ್ ಫಾರ್ ಯು. ದೇರ್ ಇಸ್ ನೋ ಪಾರ್ಶಾಲಿಟಿ. ಅನ್ಯ ಭಾಷೆಯಲ್ಲಿ ಮಾತಾಡುವುದಂದರೆ ನೀವು ಬಾರ್ನ್ ಅಗೇನ್ ಆದರೆ ಸೈ. ಅನ್ಯ ಭಾಷೆಯಲ್ಲಿ ಮಾತಾಡುವುದು ಏನೆಂತ ಹೇಳ್ತದೆ? ನಿನ್ನ ಆತ್ಮ ಮಾತಾಡುತ್ತದೆ. ರೀಕ್ರಿಯೇಟೆಡ್ ಆದ, ಬಾರ್ನ್ ಅಗೇನ್ ಆದ, ಹೊಸದಾಗಿ ಹುಟ್ಟಿದ ಆತ್ಮ ಮಾತಾಡುವುದು. ಫೇತ್ ಅಲ್ಲಿ ಮಾತಾಡುವುದು. ಬೈಬಲ್ ಹೇಳ್ತೇನೆ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ಭಾವನೆಗಳಲ್ಲಿ ನಡೆಯುವುದಿಲ್ಲ, ನಂಬಿಕೆಯಲ್ಲಿ ನಡೆಯುತ್ತೇವೆ. ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಫೇತ್ ಅಂದ್ರೆ ಲಿವಿಂಗ್ ಫ್ರಮ್ ಯೋರ್ ಸ್ಪಿರಿಟ್. ಲಿವಿಂಗ್ ಫ್ರಮ್ ಯೋರ್ ಸ್ಪಿರಿಟ್. ಲಿವಿಂಗ್ ಫ್ರಮ್ ಯೋರ್ ಸ್ಪಿರಿಟ್. ನೀವು ಯಾವಾಗ ಮಾತಾಡುತ್ತೀರಿ ನಿಮ್ಮ ಆತ್ಮಿಕ ಮನುಷ್ಯ ಆಕ್ಟಿವೇಟ್ ಆಗುತ್ತಾನೆ, ಮಾತಾಡುತ್ತಾನೆ. ಈ ವರ ಎಲ್ಲರಿಗೂ ಸಿದ್ಧವಾಗಿದೆ. ಕೆಲವೊಮ್ಮೆ ಅನ್ಯ ಭಾಷೆಯ ವಿರುದ್ಧವಾದ ಬೋಧನೆಗಳನ್ನು ನೀವು ಕೇಳಿದ್ದೀರಿ. ಆಗ ನಿಮಗೆ ಕೇಳಲಿಕ್ಕೆ ಆಗುವುದಿಲ್ಲ, ಅದು ಸೈತಾನ ವರ. ಅಯ್ಯೋ, ಅನ್ಯ ಭಾಷೆಯಲ್ಲಿ ಮಾತಾಡುವುದನ್ನು ಆತ್ಮವು ಪ್ರಾರ್ಥಿಸುವುದು. ನಿಮ್ಮ ಆತ್ಮಕ ಮನುಷ್ಯನು ಆಕ್ಟಿವೇಟ್ ಆಗುತ್ತಾನೆ, ಚುರುಕಾಗುತ್ತಾನೆ. ನಿಮ್ಮ ಒಳಗಿಂದ ಆಟೋಮೆಟಿಕ್ ವರ್ಡ್ಗಳು ಹೊರಡುತ್ತವೆ. ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆಗ ನೀವು ಹೆಡ್ಡಿನಿಂದ ಮಾತಾಡುವುದಿಲ್ಲ, ಆತ್ಮದ ಒಳಗಿಂದ ಮಾತಾಡುತ್ತೀರಿ. ನಿಮ್ಮ ಆತ್ಮಿಕ ಮನುಷ್ಯನು ಎದ್ದು ಮಾತಾಡುತ್ತಾನೆ. ನಾನು ಗುಣವಾಗಿದ್ದೇನೆ, ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ, ನಾನು ಕ್ರಿಸ್ತನಲ್ಲಿ ಜಯದಲ್ಲಿ ನಡೆಯುತ್ತೇನೆ. ಮಾತಾಡುತ್ತೀರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಅಟ್ಲೀಸ್ಟ್ 1 hour ಆದರೂ ಟಂಗ್ಸ್ ಅಲ್ಲಿ ಮಾತಾಡಿ. 1 hour, 1 ಗಂಟೆ ಆದರೂ ಅನ್ಯ ಭಾಷೆಯಲ್ಲಿ ಮಾತಾಡಿ. ಎಷ್ಟು ಮಂದಿ ಸಿದ್ಧವಾಗಿ? ನಾವು ಸ್ವಲ್ಪ ಹೊತ್ತು ಮಾತಾಡುವ. ಆರ್ ಯು ರೆಡಿ? ಮಾತಾಡುವ. ಹೇಗೆ ಮಾತಾಡ್ರಿ? ಇದು ಅಲ್ಲ ಬಲ 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 ಅದು ಅಲ್ಲ. ಸ್ಪೀಕ್ ಫ್ರಮ್ ಯರ್ ಸ್ಪಿರಿಟ್. ಸ್ಪೀಕ್ ಫ್ರಮ್ ಯರ್ ಸ್ಪಿರಿಟ್. ನಾನು ಹೇಳ್ತೇನೆ, 5 ನಿಮಿಷ ಮಾತಾಡಿದ್ರು ನಿಮ್ಮ ಆತ್ಮಿಕ ಮನುಷ್ಯನ ಆಕ್ಟಿವೇಟ್ ಆಗ್ತಾನೆ.
5 ನಿಮಿಷ ಮಾತಾಡಿದ್ರು. ಸುಮ್ಮನೆ ಇದಲ್ಲ, ಲೆಕ್ಕೆ 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 ಪಿಕ್ಕಿ 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 ಅದು ಅಲ್ಲ. ಇಡೀ ದಿನ ಮೊಬೈಲ್ ನೋಡುತ್ತಾ ಪಿ 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 ಪಿ. ನಿಮ್ಮ ಹೊಟ್ಟೆಯ ಒಳಗಿಂದ ಬರಲಿ ಅದು. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ನಾನು ಏನು ಪ್ರೀಚ್ ಮಾಡ್ತಾ ಇದ್ದೇನೆ, ನನ್ನ ಒಳಗಿಂದ ಜಾಯ್ ಬಬಲ್ ಆಗ್ತಾ ಇದೆ. ಯಾಕಂದ್ರೆ ಒಳಗಿನ ಮನುಷ್ಯ ಸಿದ್ಧ ಆಗಿದ್ದಾನೆ, ರೆಡಿ ಅಂತ. ಸುಮ್ಮನೆ ಶೌಟ್ ಮಾಡೋದಲ್ಲ. ನೀವು ಶೌಟ್ ಮಾಡ್ಬೇಕಂತ ಮಾಡಿ ನಿಮ್ಮ ಸ್ವರ ಬೀಳ್ಲಿಕ್ಕಿದೆ. ನಾನು ಹೇಳ್ತೇನೆ, ನೀವು ಮನೆಗೆ ಹೋಗುವಾಗಿದ್ದ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ಒಳಗಿಂದ ಮಾತಾಡ್ರಿ. ನಾನು ಹೇಳ್ತೇನೆ, ನಿಮ್ಗೆ ಹೀಲಿಂಗ್ ಪ್ರೇಯರ್ ಮಾಡಬೇಕಾಗಿಲ್ಲ. ಯಾವಾಗ ಬಿಟ್ಟು ಹೋಯ್ತಂದು ಗೊತ್ತೇ ಇರುವುದಿಲ್ಲ. ಫ್ರೆಶ್ ಆಗ್ತೀರಿ. ಮುದುಡಿಕೊಂಡಿದ್ದವರು ಚುರುಕಾಗ್ತಾರೆ. ಲೇಜಿನೆಸ್ ಬಿಟ್ಟು ಹೋಗ್ತದೆ, ಡಿಪ್ರೆಷನ್ ಬಿಟ್ಟು ಹೋಗ್ತದೆ, ಟೆನ್ಷನ್ ಬಿಟ್ಟು ಹೋಗ್ತದೆ, ಆಪರೇಷನ್ ಬಿಟ್ಟು ಹೋಗ್ತದೆ, ಕೆಟ್ಟ 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 ಆಲೋಚನೆ ಬರ್ತದೆ ನೋಡಿ, ಅವರ ಬಗ್ಗೆ ಇವರ ಬಗ್ಗೆ ಎಲ್ಲ ಬಿಟ್ಟು ಹೋಗ್ತದೆ. ಪಾಸ್ಟರ್, ನನಗೆ ಥಾಟ್ಸ್ಗಳು ಬರ್ತಾ ಇವೆ, ಏನು ಮಾಡೋದು ಗೊತ್ತಿಲ್ಲ. ಅಯ್ಯೋ, ಪ್ರೇಯರ್ ಮಾಡ್ಲಿಕ್ಕೆ ಆಗುದಿಲ್ಲ ಪಾಸ್ಟರ್. ಸ್ಪೀಕಿಂಗ್ ಇನ್ ಟಂಗ್, ಅನ್ಯ ಭಾಷೆಯಲ್ಲಿ ಮಾತಾಡಿ. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ, ಬೆಳಕು ಪ್ರಕಾಶಿಸುವಾಗ ಅಥವಾ ಸ್ಟೋವ್ ಉರಿಯುವಾಗ ಯಾವ ಕ್ರಿಮಿ ಕೀಟಗಳು, ಮಕ್ಕಿ, ಯಾವುದು ನೊಣಗಳು ಹತ್ತಿರ ಬರುವುದಿಲ್ಲ. ರೆಕ್ಕೆ ಕಟ್ಟಾಗ್ತದೆ ಫಸ್ಟ್. ದುರಾತ್ಮನು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಮಾತಾಡುವುದು. ನ್ಯಾಚುರಲ್ ವರ್ಲ್ಡ್ ಅಲ್ಲಿ ನಿಮ್ಗೆ ಏನು ಬರುವುದು? ಆಲೋಚನೆಗಳು. ಇನ್ನೊಬ್ಬರ ಬಗ್ಗೆ ಹೊಡೆಯುವ ಆಲೋಚನೆ, ಕೆಟ್ಟ ಆಲೋಚನೆ, ಶಪಿಸುವ ಆಲೋಚನೆ, ಬಿಡುವುದಿಲ್ಲ ಆಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆಗಳು. ಗಂಡನಿಗೆ ಹೆಂಡತಿಯನ್ನು ನೋಡಿದಾಗ ಒಂದು ನಮೂನೆ, ಹೆಂಡತಿ ಗಂಡನ್ನು ನೋಡಿದಾಗ ಬೇರೆಯವ್ರ ಒಳ್ಳೆ ಮಾತಾಡಿದೆ. ಬಟ್ ಇದೆಲ್ಲ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ರಟ್ಟಿ ಹೋಗುತ್ತದೆ. ನೀವು ಮಾತಾಡೋದು, ನಾನು ಬಹು ತಾಳ್ಮೆ ಉಳ್ಳವನು, ನಾನು ಹೊಟ್ಟೆಗಿಚ್ಚು ಪಡುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಅಪಕಾರ ಮನಸ್ಸು ಇಟ್ಟುಕೊಳ್ಳುವುದಿಲ್ಲ. ಯಾರು? ನಿಮ್ಮ ರಿಯಲ್ ಮ್ಯಾನ್. ಆತನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ಹುಟ್ಟಿದ್ದಾನೆ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ಇದ್ದರೆ ಇಲ್ಲಿ ಪ್ರೀತಿಯ ಗುಣ ಏನು? ಪ್ರೀತಿ ಬಹು ಹೇಳ್ರಿ. ಕ್ರಿಸ್ತನಲ್ಲಿ ನಾನು, ನನ್ನಷ್ಟಕ್ಕೆಲ್ಲ, ಕ್ರಿಸ್ತನಲ್ಲಿ ಹೇಳ್ರಿ, ನಾನು ಅಂದ್ರೆ ಇವನಲ್ಲ, ಹೊರಗಿನವನಲ್ಲ, ಒಳಗಿದ್ದವನು. ಹೇಳ್ರಿ, ನಾನು. ಪಕ್ಕದವರಿಗೆ ಹೇಳ್ರಿ, ನಾನು ಬಹು ತಾಳ್ಮೆ ಉಳ್ಳ ವ್ಯಕ್ತಿ. ಹೇಳ್ರಿ, ತಾಳ್ಮೆ ಉಳ್ಳ ವ್ಯಕ್ತಿ. ಹೇ 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 ಹೇಳ್ರಿ, ತಾಳ್ಮೆ ಉಳ್ಳ ವ್ಯಕ್ತಿ. ಹಾ 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 ಹೇಳ್ರಿ, ತಾಳ್ಮೆ ಉಳ್ಳ ವ್ಯಕ್ತಿ. ನಿಮ್ಮ ಒಳಗಿಂದ ಬರಲಿ, ತಾಳ್ಮೆ ಉಳ್ಳವನು. ಹೇಳ್ರಿ, ತಾಳ್ಮೆ ಉಳ್ಳವನು. ಫೀಡ್ ಮಾಡಿದ್ದು ಎಬ್ಬಿಸುವುದು, ಇದು ನಿಮ್ಮ ನೇಚರ್, ಇನ್ನರ್ ಮ್ಯಾನ್ ನ ನೇಚರ್. ಬಟ್ ನೀವೇನು ಹೇಳ್ತೀರಿ? ಈ ಪಾಸ್ಟರ್ ಹಿಂಗೆ ತಾಳ್ಮೆನೇ ಇದೆ, ಪ್ರೇಯರ್ ಮಾಡ್ಬಿಡಿ. ಹೇಗೆ ಪ್ರೇಯರ್ ಮಾಡು? ತಾಳ್ಮೆನೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ. ಹೊಸದಾಗಿ ಹುಟ್ಟಿದ ವ್ಯಕ್ತಿ ಬಹು ತಾಳ್ಮೆ ಉಳ್ಳವನು. ಬಟ್ ಪ್ರಾಬ್ಲಮ್ ಏನಂದ್ರೆ, ಯಾವಾಗ ನೀನು ಮಾತಾಡುತ್ತಿ ಆಗ ನೀನು ಪ್ರಕಾಶಿಸ್ತಿ. ಒಳಗಿನವನು ಮಾತಾಡಿದರೆ ಒಳಗಿನವನು ಕುಡುಪಿ ಹೇಳ್ತಾನೆ. ಬಟ್ ಹೊರಗಿನವನು ನನಗೆ ತಾಳ್ಮೆ ಇಲ್ಲ, ಅವನು ಕರೆಕ್ಟ್ ಹೇಳಿದ, ಅವನಿಗೆ ತಾಳ್ಮೆ ಇಲ್ಲ. ಹೊರಗಿನವನು ಮಾತಾಡಿದರೆ ಒಳಗಿನವನು ಕಟ್ಟಿ ಹಾಕ್ತೀರಿ. ಒಳಗಿನವನು ಮಾತಾಡಿದರೆ ನೀವು ಫ್ರೀಡಮ್ ಅಲ್ಲಿ ನಡೆಯುತ್ತೀರಿ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಹೇಳ್ರಿ, ಹೊರಗಿನವನು ಒಳಗಿನವನು. ಹೇಳ್ರಿ, ಹೊರಗಿನವನು ಒಳಗಿನವನು.
ಹಾಗೆ ಒಳಗಿನವನೇನು? ಬಹು ತಾಳ್ಮೆ ಉಳ್ಳ. ಹೇಳಿ ನಾನು ಬಹು ತಾಳ್ಮೆ ಉಳ್ಳ. ಹೇಳಿ ನಾನು ಹೇಳ್ರಿ ಬಹು ತಾಳ್ಮೆ ಉಳ್ಳ ವ್ಯಕ್ತಿ. ತಾಳ್ಮೆ ಉಳ್ಳ ವ್ಯಕ್ತಿ. ಹೇಳ್ರಿ ತಾಳ್ಮೆ ಉಳ್ಳ ವ್ಯಕ್ತಿ. ಒಳಗಿಂದ ಹೇಳಿ ನಾನು ತಾಳ್ಮೆ ಉಳ್ಳ ವ್ಯಕ್ತಿ. ನೀವು ಮಾತಾಡಬೇಕು. ನಿಮ್ಮ ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ಮಾತಿನ ಮೂಲಕ ನೀವು ನೀನು ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ, ಅಮೂಲ್ಯವಾದೇನು? ನಿನ್ನ ಒಳಗಿನ ಮನುಷ್ಯ ಕ್ರಿಸ್ತನಲ್ಲಿ ಹುಟ್ಟಿದವನು ಅಮೂಲ್ಯ. ರೈಟ್? ಅಮೂಲ್ಯವಾದವನ್ನು ಪ್ರಕಾಶಪಡಿಸ್ತಾರೆ. ಮಾತಾಡಿ. ನೀನು ನನ್ನ ಬಾಯಿ ಅಂತಿರುವೆ. ಯು ವಿಲ್ ಬಿ ಎ ಮೌತ್ ಪೀಸ್ ಆಫ್ ಮೈಂಡ್. ನಿನ್ನನ್ನು ಬಾಯಿ ಆಗುತ್ತೆ. ನೀವೆಲ್ಲರೂ ಬಾಯಿ ಆಗಿರಬಹುದು. ದೇವರು ನಿಮ್ಮನ್ನು ಎಲ್ಲರನ್ನು ಕರೆದಿದ್ದಾನೆ. ಕರ್ತನ ಬಾಯಿ ಆಗಲಿಕ್ಕೆ, ಸೈತಾನ ಬಾಯಿ ಅಲ್ಲ ನೀವು. ಹಲೋ, ನೀವು ದುರಾತ್ಮಗಳ ಬಾಯಿ ಅಲ್ಲ, ಪರಿಸ್ಥಿತಿಗಳ ಬಾಯಿ ಅಲ್ಲ, ಯಾರ ಬಾಯಿ ನೀವಲ್ಲ. ಹೇಳ್ರಿ ನಾನು ಕ್ರಿಸ್ತನಲ್ಲಿ, ನಾನು ದೇವರ ಬಾಯಿ ಆಗಿದ್ದೇನೆ. ಹೇಳಿ ನಾನು ಕ್ರಿಸ್ತನಲ್ಲಿ ದೇವರ ಬಾಯಿ. ನೀನು ಏನೇ ಮನೆಯಲ್ಲಿ ಮಾತಾಡಿದ್ರು ದೇವರ ಬಾಯಾಗಿ ಮಾತಾಡುತ್ತಿ. ಸಭೆಯಲ್ಲಿ ಮಾತಾಡಿದ್ರು ದೇವರ ಬಾಯಾಗಿ ಮಾತಾಡುತ್ತಿ. ಕರ್ತನ ಪರವಾಗಿ ಮಾತಾಡುತ್ತಿ. ಪರಲೋಕ ನಿನ್ನನ್ನು ಹಿಂಬಾಲಿಸುತ್ತದೆ. ದೇವದೂತರು ನಿನ್ನನ್ನು ಬ್ಯಾಕಪ್ ಮಾಡುತ್ತಾರೆ. ದೀರ್ಘಾಯುಷ್ಯ ಬೇಕು. ಪಕ್ಕದವರಿಗೆ ದೀರ್ಘಾಯುಷ್ಯ ಬೇಕು. ದೀರ್ಘಾಯುಷ್ಯ ಬೇಕು. ಚಾಕೊಲೇಟ್ ಬೇಕು.